ಸ್ಟೂಡೆಂಟ್ಸ್, ನಾನಿವತ್ತು ಸಮಾಂತರ ಶ್ರೇಣಿಯಲ್ಲಿ ಮೊತ್ತ ಕಂಡುಹಿಡಿಯುವುದನ್ನು ಹೇಳಿಕೊಡ್ತೇನೆ. ಫೈಂಡ್ ದ ಸಮ್ ಆಫ್ n ಟರ್ಮ್ಸ್ ಆಫ್ ಎ ಪಿ. ಎಕ್ಸಾಂಪಲ್, ಈಗ ಸಮ್ ಫೈಂಡ್ ಮಾಡುವಾಗ ಈ ಥರ ಕಂಟಿನ್ಯೂಯಸ್ ನಂಬರ್ 1ಇಂದ ಸ್ಟಾರ್ಟಿಗೆ 1, 2, 3, 4 ಈ ಥರ ಅಪ್ ಟು 50 ಟರ್ಮ್ಸ್ ಇದೆ ಅಂತ ಎನ್ಸ್ಕೊಳ್ಳಿ. ಸೊ ಈ ಥರ ಇದ್ದರೆ ನಮಗೊಂದು ಫಾರ್ಮುಲಾ ಇದೆ. ಏನದು? SN. SN is equal to n into n plus 1 divided by 2. ಇಲ್ಲಿ n ಅಂದ್ರೇನು? ನಂಬರ್ ಆಫ್ ಟರ್ಮ್ಸ್. ಇವಾಗ ಈ ಕೇಸಲ್ಲಿ 1, 2, 3, 4, 5 ಅಂತ ಇದ್ದೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? ಸೊ 50 ಟರ್ಮ್ಸ್ ಇದೆ, ಅಪ್ ಟು 50ವರೆಗೆ ಅಂತ ಹೇಳಿದ್ದೇವೆ. ಸೊ 50 ಇದೆ. ಸೊ n ವ್ಯಾಲ್ಯೂ ಈಸ್ ಈಕ್ವಲ್ ಟು 50. ಹಾಗಾದರೆ 1ಇಂದ 50ವರೆಗೆ ಸಮ್ ಎಷ್ಟಾಗ್ತದೆ ಅಂತ ನೋಡುವ. ಸೊ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತೇನೆ, ಇಲ್ಲದ್ರೆ ನಮಗೆ ತುಂಬ ಟೈಮ್ ತಗೊಳ್ತದೆ. 1 + 2 + 3 + 4 ಪ್ಲಸ್ ಆ ಥರ ಕಂಟಿನ್ಯೂ ಮಾಡಿ ಅಪ್ ಟು 50ವರೆಗೆ ಪ್ಲಸ್ ಮಾಡ್ತಾ ಹೋಗಲಿಕ್ಕೆ ಟೈಮ್ ತಗೊಳ್ತದೆ. ಸೊ ಈ ಫಾರ್ಮುಲಾ ಹಾಕಿದರೆ ಈಸಿ ಆಗ್ತದೆ. n ಪ್ಲೇಸಲ್ಲಿ 50 ಹಾಕ್ತೇನೆ. ಇಲ್ಲಿ ಕೂಡ n ಇಂಟು n ಈಸ್ 50 ಬ್ರ್ಯಾಕೆಟ್ n + 1 50 + 1 ಡಿವೈಡ್ ಬೈ 2. ನೆಕ್ಸ್ಟ್ ಸ್ಟೆಪ್ಪಲ್ಲಿ S50 ಈಸ್ ಈಕ್ವಲ್ ಟು 50ಯನ್ನು ಹಾಗೆಯೇ ಬರಿತೇನೆ. ಇಲ್ಲಿ ಇಂಟು ಇದೆಲ್ಲ 50 + 1 51. ಸೊ ಇಂಟು 51 50 + 51 ಡಿವೈಡ್ ಬೈ 2. ಸೊ ಇಲ್ಲಿ ಸಿಂಪ್ಲಿಫೈ ಮಾಡ್ಬೋದು. 50 ಮತ್ತು 2 ಡಿವೈಡ್ ಮಾಡ್ಬೋದು. 2 1s 2, 2 25s 50. ನೆಕ್ಸ್ಟ್ ಈಗ ಏನಿದೆ? 25 ಇಂಟು 51 ಮಲ್ಟಿಪ್ಲೈ ಮಾಡುವ. 25 ಇಂಟು 51 1 5s 5, 1 2s 2. ಇಲ್ಲಿ 1 ಪ್ಲೇಸ್ ಬಿಡುವ. 5 5s 25, 5 ಬರಿತೇನೆ, 2 ಕ್ಯಾರಿ ಆಗ್ತದೆ. 5 2s 10, 10 + 2 12. ಆ್ಯಡ್ ಮಾಡುವ. 5 2 + 5 7 2 1. ಇದು ಆನ್ಸರ್. ಸೊ ಸಮ್ ಆಫ್ 50 ಟರ್ಮ್ ಈಸ್ ಈಕ್ವಲ್ ಟು 1275. ದಿಸ್ ಇಸ್ ದ ಆನ್ಸರ್. ಇದು ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ಬೋದು, ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ಬೋದು. ಇನ್ನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲಿ ನಂಬರ್ಸ್ ಕಂಟಿನ್ಯೂಸ್ ಆಗಿಲ್ಲ. ಸೊ ಹೇಗಿದೆ ಅಂತ ಹೇಳಿದರೆ 2, 7, 12, ಡಾಟ್ ಹೇಳಿದ್ದಾರೆ. ಫೈಂಡ್ ದ ಸಮ್ ಆಫ್ 10 ಟರ್ಮ್ಸ್ ಅಂತ ಹೇಳಿದ್ದೇವೆ. ಫೈಂಡ್ ದ ಸಮ್ ಆಫ್ 10 ಟರ್ಮ್ಸ್. 10 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೀಗ ಫಾರ್ಮುಲಾ ಆಗದ ಫಾರ್ಮುಲಾ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗ ಫಾರ್ಮುಲಾ ಚೇಂಜ್ ಮಾಡಬೇಕು. ಯಾವ ಫಾರ್ಮುಲಾ? SN ಈಸ್ ಈಕ್ವಲ್ ಟು n ಡಿವೈಡ್ ಬೈ 2 ಸ್ಕ್ವೇರ್ ಬ್ರ್ಯಾಕೆಟ್ 2a ಪ್ಲಸ್ n - 1 ಇಂಟು ಡಿ. ಈ ಫಾರ್ಮುಲಾ ಹಾಕಬೇಕಾಗ್ತದೆ. ಓಕೆ, ಇಲ್ಲೀಗ ನಮಗೆ ಎ ಪಿ ಬರೆದಿದ್ದೇವೆ. 2, 7, 12 ಅಂತ ಬರೆದಿದ್ದೇವೆ. ಇದರಲ್ಲಿ ನಮಗೆ ಎ ಎಷ್ಟು? ಎ ಅಂದರೆ ಫಸ್ಟ್ ಟರ್ಮ್. ಸೊ ಎ ಈಸ್ 2. ಡಿ ಫೈಂಡ್ ಮಾಡಬೇಕು. ಡಿ ಎಷ್ಟಾಗ್ತದೆ? ಇಲ್ಲೀಗ ಡಿ ಅಂದರೆ A2 - A1. ಇಲ್ಲಿ ಇದು ಫಸ್ಟ್ ಇದು AR A1 ಅಂತ ಹೇಳ್ಬೋದು. A2 A3 ಈ ಥರ ಕಂಟಿನ್ಯೂ ಆಗಿದೆ. ಸೊ A2 ಎಷ್ಟು? 7. ಡಿ ಈಸ್ ಈಕ್ವಲ್ ಟು 7 ಮೈನಸ್ A1 2. ಹಾಗಾಗಿ 7 - 2 ಡಿ ಈಸ್ 5. ಓಕೆ, ನೆಕ್ಸ್ಟ್ ಈ ಫಾರ್ಮುಲಾಕ್ಕೆ ನಮ್ಗೆ ಇನ್ನೇನು ಬೇಕು? n ಬೇಕು. n ಎಷ್ಟು? n ಇಲ್ಲಿ ಹೇಳಿದ್ದಾರೆ ಕ್ವಶನಲ್ಲಿ ಫೈಂಡ್ ದ ಸಮ್ ಆಫ್ 10 ಟರ್ಮ್ಸ್ ಅಂತ ಹೇಳಿದ್ದಾರೆ. ಸೊ n ವ್ಯಾಲ್ಯೂ ಈಸ್ 10. ಮತ್ತೆ ಫಾರ್ಮುಲಾ ಬರೀತೇನೆ. SN ಈಸ್ ಈಕ್ವಲ್ ಟು n ಡಿವೈಡ್ ಬೈ 2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ n - 1 ಇಂಟು ಡಿ ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್. ಸೊ n ಈಸ್ 10. ಸೊ S10 ಈಸ್ ಈಕ್ವಲ್ ಟು ಇಲ್ಲಿ ಕೂಡ 10 ಡಿವೈಡ್ ಬೈ 2 ಬ್ರ್ಯಾಕೆಟ್ 2 ಇಂಟು ನಮ್ಮದು a ವ್ಯಾಲ್ಯೂ ಕೂಡ 2 ಇದೆ ಪ್ಲಸ್ ಬ್ರ್ಯಾಕೆಟ್ n ವ್ಯಾಲ್ಯೂ ಇಸ್ 10 ಮೈನಸ್ 1 ಡಿ ವ್ಯಾಲ್ಯೂ 5. ಇಲ್ಲಿಗೆ 10 ಮತ್ತು 2 ಡಿವೈಡ್ ಮಾಡ್ಬೋದು. 2 1s 2 5s. ಸೊ S10 ಈಸ್ ಈಕ್ವಲ್ ಟು 5 ಇಂಟು
ಈ ಬ್ರ್ಯಾಕೆಟ್ ಒಳಗೆ 2 ಇಂಟು 2 4 ಪ್ಲಸ್ 10 ಮೈನಸ್ 1 9 9 ಇಂಟು 5 ಬ್ರ್ಯಾಕೆಟ್ ಕ್ಲೋಸ್. S10 ಈಸ್ ಈಕ್ವಲ್ ಟು 5 ಇಂಟು ಫಸ್ಟಿಗೆ ಮಲ್ಟಿಪ್ಲೈ ಮಾಡ್ಕೊಳ್ಳುವ 4 ಪ್ಲಸ್ 9 5 45 5 ಇಂಟು 45 ಪ್ಲಸ್ 4 49. ಸೊ 5 ಇಂಟು 49 5 ಇಂಟು 49 ನಾವು ಎಷ್ಟಾಗ್ತದೆ ನೋಡ್ಕೊಳ್ಳುವ. ಇಲ್ಲಿ ಹೀಗೆ ಬರಿತೇನೆ 49 ಇಂಟು 5 ಮಾಡ್ತೇನೆ, ಈಸಿ ಆಗ್ತದೆ. 5 9 45 4 ಕ್ಯಾರಿ 5 4 20 20 ಪ್ಲಸ್ 4 24 245 ಅಂತ ಸಿಕ್ಕಿತು. ಸೊ S10 ಈಸ್ ಈಕ್ವಲ್ ಟು 245. ಸೊ ಈ ಎ ಪಿಯಲ್ಲಿ ಅಪ್ ಟು 10 ಟರ್ಮ್ಸ್ ವರೆಗಿದ್ದು ಸಮ್ ಎಷ್ಟಾಗ್ತದೆ 245 ಆಗ್ತದೆ. ಈಗ ನಾವು ಇದರಲ್ಲಿ 25 ಟರ್ಮ್ಸ್ ಇದು ಸಮ್ ನೋಡುವ. ಇದೇ ಎ ಪಿ ಯೂಸ್ ಮಾಡಿಕೊಂಡು 25 ಟರ್ಮ್ಸ್ ಎ ಪಿಲಿ ಮತ್ತೆ ಬರಿತೇನೆ 2, 7, 12 ಡಾಟ್ 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 ಸಮ್ ಆಫ್ 25 ಟರ್ಮ್ಸ್ ಅಂತ ಬರೀತೇನೆ. ನೋಡುವ, ಫೈಂಡ್ ಮಾಡುವ. ಓಕೆ, ಎ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಎ ಈಸ್ 2, ಡಿ ಈಸ್ 7 ಮೈನಸ್ 2 ದಟ್ ಈಸ್ ಈಕ್ವಲ್ ಟು 5, n ಈಸ್ 25. ಫಾರ್ಮುಲಾ ಬರೀತೇನೆ. Sn ಈಸ್ ಈಕ್ವಲ್ ಟು n ಡಿವೈಡ್ ಬೈ 2 ಬ್ರ್ಯಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಟಿ. ಇವಾಗ n ವ್ಯಾಲ್ಯೂ ಎಷ್ಟಿದೆ 25. ಸೊ S25 ಈಸ್ ಈಕ್ವಲ್ ಟು 25 ಡಿವೈಡ್ ಬೈ 2 2 ಇಂಟು a ವ್ಯಾಲ್ಯೂ ಇಸ್ 2 ಪ್ಲಸ್ n ಈಸ್ 25 ಮೈನಸ್ 1 ಡಿ ವ್ಯಾಲ್ಯೂ ಈಸ್ 5. ಇವಾಗ ಇಲ್ಲಿ 25 ಡಿವೈಡ್ ಬೈ 2 ಅಂತೇಳಿ ನಮಗೆ ಪಾಯಿಂಟಲ್ಲಿ ಆನ್ಸರ್ ಬರ್ತದೆ. ಸೊ ಅದನ್ನು ನಾನು ಹಾಗೇನೆ ಇಟ್ಕೊಳ್ತೇನೆ. S25 ಈಕ್ವಲ್ ಟು 25 ಡಿವೈಡ್ ಬೈ 2 ಫಸ್ಟಿಗೆ ಬ್ರ್ಯಾಕೆಟ್ ಒಳಗೆ 2 ಇಂಟು 2 4 ಪ್ಲಸ್ 25 ಮೈನಸ್ 1 24 24 ಇಂಟು 5 24 ಇಂಟು 5 ಮಾಡ್ಕೊಳ್ಳುವ. 24 ಇಂಟು 5 5 4 20 2 ಕ್ಯಾರಿ 5 2 10 10 ಪ್ಲಸ್ 2 12 120. ಓಕೆ, S25 ಈಸ್ ಈಕ್ವಲ್ ಟು 25 ಡಿವೈಡ್ ಬೈ 2 ಬ್ರ್ಯಾಕೆಟ್ 4 ಪ್ಲಸ್ 120. S25 ಈಸ್ ಈಕ್ವಲ್ ಟು 25 ಡಿವೈಡ್ ಬೈ 2 120 ಪ್ಲಸ್ 4 124. ಸೊ ಇಂಟು 124. ಈಗ ಅವಾಗಲೇ ಹೇಳಿದೆ ನಾನು 25 ಡಿವೈಡ್ ಬೈ 2 ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಬಟ್ 124 ಡಿವೈಡ್ ಬೈ 2 ಮಾಡ್ಬೋದು. ಸೊ 2 1 2 6 12 2 2 4 ಸೊ 62. ನೆಕ್ಸ್ಟ್ ಸ್ಟೆಪ್ S25 ಈಸ್ ಈಕ್ವಲ್ ಟು 25 ಇಂಟು 62. ಸೊ 25 ಇಂಟು 62 ಮಾಡ್ಕೊಳ್ಳುವ. 2 5 10 1 ಕ್ಯಾರಿ 2 2 4 ಪ್ಲಸ್ 1 5. ನೆಕ್ಸ್ಟ್ 6 5 30 ಇದೊಂದು ಪ್ಲೇಸ್ ಬಿಡುವ. 30 0 ಬರೆಯುವ 3 ಕ್ಯಾರಿ 6 2 12 12 ಪ್ಲಸ್ 3 15 ಆ್ಯಡ್ ಮಾಡುವ 5 1 5 1550. ಸೊ S25 ಈಸ್ ಈಕ್ವಲ್ ಟು 1550 ಇದು ಆನ್ಸರ್. ಸೊ ಈ ಎ ಪಿಯಲ್ಲಿ 25 ಟರ್ಮ್ಸ್ವರೆಗೆ ಬರೆದ್ರೆ ಅದನ್ನು ಪ್ಲಸ್ ಮಾಡಿದರೆ ನಮಗೆ 1550 ಅಂತ ಆನ್ಸರ್ ಬರ್ತದೆ. ನೆಕ್ಸ್ಟ್ ಈಗ ಇಲ್ಲೊಂದು ಎ ಪಿ ಇದೆ 15, 18, 21, ಡಾಟ್ 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 72. ಇಲ್ಲಿ ಫೈಂಡ್ ದ ಸಮ್ ಆಫ್ 20 ಟರ್ಮ್ಸ್ ಅಂತ ಹೇಳಿದ್ದಾರೆ. ಇದೀಗ ಎ ಪಿ, ಬಟ್ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಲಾಸ್ಟ್ ಟರ್ಮ್ ಅಂದರೆ AN ಕೊಟ್ಟಿದ್ದಾರೆ. ಸೊ ನಿಮಗೆ ಲಾಸ್ಟ್ ಟರ್ಮ್ ಕೊಟ್ಟಿದ್ರೆ ಅಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡಬೇಕು. SN ಈಸ್ ಈಕ್ವಲ್ ಟು n ಡಿವೈಡ್ ಬೈ 2 ಬ್ರ್ಯಾಕೆಟ್ A ಪ್ಲಸ್ L. ಇಲ್ಲಿ L ಅಂದರೆ ಏನು? L ಈಸ್ AN ಲಾಸ್ಟ್ ಟರ್ಮ್. ಓಕೆ, ಈಗ ಈ ಎ ಪಿಯಲ್ಲಿ ಎ ವ್ಯಾಲ್ಯೂ ಎಷ್ಟು? ಫಸ್ಟ್ ಟರ್ಮ್ ಎಷ್ಟು ಇಲ್ಲಿ 15. ಸೊ A ಈಸ್ ಈಕ್ವಲ್ ಟು 15. ಡಿ ವ್ಯಾಲ್ಯೂ ಎಷ್ಟು?
A2 minus A1. A2 is 18. 18 minus 15 is 3. So D is equal to 3. Okay. AN value already ಹೇಳಿದೆ ಎಷ್ಟು 72 ಹಾಕುವ. ಸೊ SN is equal to 20. ಅಂದರೆ 20 ಟರ್ಮ್ಸ್ ಇದು ಸಮ್ ಫೈಂಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ S20 is equal to n ಪ್ಲೇಸಲ್ಲಿ 20 ಹಾಕಿ 20 ಡಿವೈಡ್ ಬೈ 2 ಬ್ರ್ಯಾಕೆಟ್ A ವ್ಯಾಲ್ಯೂ 15 ಪ್ಲಸ್ L ಮೀನ್ಸ್ AN ದಟ್ ಈಸ್ 72. ಓಕೆ, ಇಲ್ಲಿಗೆ 20 ಡಿವೈಡ್ ಬೈ 2 ಮಾಡ್ಬೋದು. 2 1s 2 10s. S20 is equal to 10 into 72 plus 15. 72 plus 15, 5 plus 2, 7, 1 plus 7, 8, 87. So, 87 into 10, 870. ಇದು ಆನ್ಸರ್. ಸೊ ಇದು ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ಈಸಿ ಆಗ್ತದೆ. ಸೊ ಇನ್ನೊಂದು ಆ ಪ್ರೀವಿಯಸ್ಲಿ ಹೇಳಿದೆಲ್ಲ ಆ ಫಾರ್ಮುಲಾ ಕೂಡ ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡಿದ್ರೆ ಸೇಮ್ ಆನ್ಸರ್ ಬರ್ತದೆ. ಸೊ ನೋಡುವ, ಆ ಫಾರ್ಮುಲಾ ಹಾಕ್ತೇನೆ. SN is equal to n ಡಿವೈಡ್ ಬೈ 2 ಬ್ರ್ಯಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. SN S20 n ಪ್ಲೇಸಲ್ಲಿ 20 ಡಿವೈಡ್ ಬೈ 2 ಬ್ರ್ಯಾಕೆಟ್ 2 ಇಂಟು a ವ್ಯಾಲ್ಯೂ ಈಸ್ 15 ಪ್ಲಸ್ ಬ್ರ್ಯಾಕೆಟ್ n ವ್ಯಾಲ್ಯೂ ಈಸ್ 20 minus 1, D is 3. ಇಲ್ಲಿಗ 20 ಡಿವೈಡ್ ಬೈ 2, 2 1s 2 10s, 10 ಅಂತ ಇಲ್ಲಿ ಬರೀತೇನೆ ಬ್ರ್ಯಾಕೆಟ್ 2 15s 30 ಪ್ಲಸ್ 20 ಮೈನಸ್ 1 19 ಇಂಟು 3. 19 ಇಂಟು 3 ಮಾಡ್ಬೋದು. 3 9s 27, 2 carry, 3 1s 3 plus 2 5, 57. S20 is equal to 10 bracket 30 plus 57. 10 30 plus 57 87. Okay. S20 is equal to 10 into 87 870 ಆಗ್ತದೆ ನೋಡಿ. ಅಲ್ಲಿ ಮತ್ತು ಇಲ್ಲಿ ಸೇಮ್ ಆನ್ಸರ್ಸ್ ನಮಗೆ ಸಿಕ್ಕಿದೆ. ಸೊ ಇದು AP ಎನ್ ಟರ್ಮ್ಸ್ ಇದ್ದು ಸಮ್ ಫೈಂಡ್ ಮಾಡುವಂಥದ್ದು. ಓಕೆ, ಥ್ಯಾಂಕ್ ಯು.